ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರೋ ಯುದ್ಧ ಇನ್ನೊಂದು ಹಂತಕ್ಕೆ ಹೋಗಿ ನಿಂತಿದೆ. ಇಸ್ರೇಲ್ ಹಾಗೂ ಅಮೆರಿಕ ಮೇಲೆ ಇರಾನ್ ಬೆಂಕಿ ಮಳೆ ಸುರಿಸೋದಕ್ಕೆ ಶುರು ಮಾಡಿದೆ. ಇರಾನ್ ಮೇಲೆ ದಂಡೆತ್ತಿ ಬಂದ ಅಮೆರಿಕದ ಫೈಟ್ ಜೆಟ್ ಸರ್ವನಾಶ ಆಗಿದೆ. ಮೂರು ರಾಷ್ಟ್ರಗಳ ಮಧ್ಯೆ ಶುರುವಾಗಿರೋ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಹಾಡುತ್ತಿದೆ. ದಿನೇ ದಿನೇ ಯುದ್ಧದ ಭೀಕರತೆ ಹೆಚ್ಚಾಗ್ತಿದ್ದು ಇರಾನ್ ಹಾಗೂ ಇಸ್ರೇಲ್ ಸರ್ವನಾಶ ಆಗೋದಕ್ಕೆ ಶುರುವಾಗಿದೆ. ಮೂರು ರಾಷ್ಟ್ರಗಳ ರಕ್ತದ ದಾಹಕ್ಕೆ ಸಾವಿರಾರು ಮಂದಿ ಬಲಿಯಾಗಿ ಹೋಗಿದ್ದಾರೆ. ಇಡೀ ವಿಶ್ವವೇ ತಲ್ಲಣಿಸೋದಕ್ಕೆ ಶುರು ಮಾಡಿದ್ರು ಯುದ್ಧದ ಭೀಕರತೆ ಮಾತ್ರ ಕಮ್ಮಿ ಆಗ್ತಿಲ್ಲ. ಸೇರಿಗೆ ಸವ್ವಾ ಸೇರುವಂತ ಸರ್ವನಾಶದ ಶಪಥ ಮಾಡುತ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಮಹಾಯುದ್ಧ 35ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಹೊತ್ತಿರೋ ಬೆಂಕಿ ತಣ್ಣಗಾಗ್ತಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ಮುಗಿಬಿದ್ದಿದ್ದು ಇರಾನ್ನ ಕರಾಜ್ನಲ್ಲಿರುವ B1 ಸೇತುವೆಯನ್ನೇ ಧ್ವಂಸ ಮಾಡಿದ್ದಾರೆ. ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಯ ಪರಿಣಾಮ ಬೃಹತ್ ಸೇತುವೆ ಹೇಳ ಹೆಸರಿಲ್ಲದಂತಾಗಿದೆ. ಯಾವಾಗ B1 ಸೇತುವೆ ಸರ್ವನಾಶವಾಯಿತೋ ಇರಾನಿಗರು ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಏಟಿಗೆ ಏಟು ಅಂತ ಗಲ್ಫ್ ರಾಷ್ಟ್ರಗಳ ಸೇತುವೆ ಮೇಲೆ ಕಣ್ಣಿಟ್ಟಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ 8 ಪ್ರಮುಖ ಸೇತುವೆಯನ್ನೇ ಇರಾನ್ ಟಾರ್ಗೆಟ್ ಮಾಡಿದ್ದು ಯಾವ ಕ್ಷಣದಲ್ಲೂ ಬೆಂಕಿ ಮಳೆ ಅಪ್ಪಳಿಸೋ ಸಾಧ್ಯತೆ ಇದೆ. ಇರಾನ್ನ ಹೊಡೆತಕ್ಕೆ ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ದಂಗಾಗಿ ಹೋಗಿವೆ. ಕುವೈತ್ ಮೇಲೆ ಇರಾನ್ ದಾಳಿ ಮುಂದುವರಿಸಿದ್ದು ಮಿನಾ ಅಲ್ ಅಹ್ಮದಿ ತೈಲ ಸಂಸ್ಕರಣಾಗಾರದ ಮೇಲೆ ಕ್ಷಿಪಣಿ ಉಡಾಯಿಸಿದೆ. ಇರಾನ್ ಅಟ್ಟಹಾಸಕ್ಕೆ ತೈಲ ಘಟಕ ಹೊತ್ತಿ ಉರಿದಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇರಾನ್ ಮೇಲೆ ಅಮೆರಿಕ ಪದೇ ಪದೇ ಏರ್ ಸ್ಟ್ರೈಕ್ ಮಾಡುತ್ತಿದೆ. ಹೀಗಾಗಿ ತಿರುಗಿ ಬಿದ್ದಿರೋ ಇರಾನ್ ಅಮೆರಿಕ ಸೇನೆಗೆ ಸರಿಯಾಗಿ ಪ್ರತ್ಯುತ್ತರ ನೀಡುತ್ತಿದೆ. ಅಮೆರಿಕದ ಶಕ್ತಿಶಾಲಿ F-35 ಫೈಟರ್ ಜೆಟ್ ಅನ್ನೇ ಇರಾನ್ ಪಡೆ ಹೊಡೆದುರುಳಿಸಿದೆ. ಈ ಬಗ್ಗೆ ಇರಾನ್ ಸೇನೆ ಹೇಳಿಕೊಂಡಿದ್ದು F-35 ವಿಮಾನದ ಅವಶೇಷಗಳನ್ನು ರಿಲೀಸ್ ಮಾಡಿದ್ದಾರೆ. F-35 ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿರೋ ಇರಾನ್ ಅಮೆರಿಕನ್ ಸೈನಿಕನನ್ನ ಲಾಕ್ ಮಾಡಿದೆ. ಅಮೆರಿಕ ಫೈಟರ್ ಜೆಟ್ ಅನ್ನ ಧ್ವಂಸ ಮಾಡಿದ್ದಷ್ಟೇ ಅಲ್ಲ, ನಿಮ್ಮ ಸೈನಿಕ ನಮ್ಮ ಕಪಿಮುಷ್ಟಿಯಲ್ಲಿದ್ದಾನೆ ಅಂತ ಹೇಳ್ಕೊಂಡಿದೆ. ಯುದ್ಧೋನ್ಮಾದದ ಮಧ್ಯೆ ಇರಾನ್ ಹೊಸ ಅಸ್ತ್ರ ಹೂಡೋದಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಸೀಕ್ರೆಟ್ ಕೋಡ್ ಬಳಸಿ ಹರ್ಮುಜ್ ಜಲಸಂಧಿಯನ್ನ ದಾಟಬೇಕು ಅನ್ನೋ ನಿಯಮ ಜಾರಿಗೊಳಿಸಲು ಪ್ಲಾನ್ ಮಾಡುತ್ತಿದೆ. ಜಗತ್ತಿನ ಪ್ರಮುಖ ತೈಲ ಮಾರ್ಗವಾಗಿರುವ ಹರ್ಮುಜ್ ಜಲಸಂಧಿಯಲ್ಲಿ ಇನ್ನು ಮುಂದೆ ಹಡಗುಗಳಿಗೆ ಭಾರೀ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. ಸುಮಾರು 8 ರಿಂದ 16 ಕೋಟಿಯವರೆಗೂ ಶುಲ್ಕ ಕಟ್ಟಿ ಸಾಗಬೇಕಿದೆ. ಅಷ್ಟೇ ಅಲ್ಲ, ಹಡಗುಗಳು ಸಹ ಪೂರ್ಣ ಮಾಹಿತಿ ನೀಡಬೇಕು. ಯಾರು ಮಾಲೀಕರು, ಯಾವ ದೇಶದ್ದು, ಹಡಗಿನಲ್ಲಿರುವ ಸರಕಿನ ಜೊತೆಗೆ ಸಿಬ್ಬಂದಿ ಬಗ್ಗೆಯೂ ಮಾಹಿತಿ ಕೊಡಬೇಕಿದೆ. ಆಗ ಮಾತ್ರ ಇರಾನ್ ನೌಕಾಪಡೆಯ ಹಡಗುಗಳು ಎಸ್ಕಾರ್ಟ್ ಕೊಡಲಿದೆಯಂತೆ. ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ಕೆಂಗಣ್ಣು ಬೀರಿದೆ. ರಾಕೆಟ್, ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಮೇಲಿಂದ ಮೇಲೆ ದಾಳಿ ಮಾಡುತ್ತಿದೆ. ಇದರ ಪರಿಣಾಮ ಹಲವು ಮಂದಿ ಗಾಯಗೊಂಡಿದ್ದು ಹೈಫಾ ನಗರದ ಬಹುತೇಕ ಭಾಗಗಳು ನರಕದಂತಾಗಿವೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಜೋರಾಗ್ತಿರೋ ಹೊತ್ತಲ್ಲೇ ಅಮೆರಿಕದ ವೈಟ್ ಹೌಸ್ನಲ್ಲಿ ಕಂಪನ ಶುರುವಾಗಿದೆ. ವೈಟ್ ಹೌಸ್ ಸೇರಿ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ಟ್ರಂಪ್ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಸೇನಾ ಅಟಾರ್ನಿ ಜನರಲ್ ಬೋಂಡಿಗೆ ಹುದ್ದೆ ತೊರೆಯುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, FBI ಮುಖ್ಯಸ್ಥ ಕಾಶ್ ಪಟೇಲ್, NIC ತುಳಸಿ ಗಬ್ಬಾರ್ಡ್ ಸೇರಿ ಹಲವರಿಗೆ ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ. ಅಲ್ಲಿ ಬಾಂಬ್ಗಳ ಆರ್ಭಟ, ಇಲ್ಲಿ ಗ್ಯಾಸ್ ಪರದಾಟ. ಮಧ್ಯಪ್ರಾಚ್ಯದ ಯುದ್ಧದಿಂದ ಭಾರತ ತಲ್ಲಣಿಸೋದಕ್ಕೆ ಶುರುವಾಗಿದೆ. ತೈಲ ಹಾಗೂ ಅನಿಲದ ಸಮಸ್ಯೆಯಿಂದ ಜನ ಪರದಾಡುವುದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಗೋಳು ಹೇಳತೀರದಂತಾಗಿದೆ. ಸುಬ್ರಹ್ಮಣ್ಯ ನಗರದಲ್ಲಿ ಸುಮಾರು 2 ಕಿಲೋಮೀಟರ್ ದೂರ ಆಟೋ ಚಾಲಕರು ಕ್ಯೂ ನಿಂತಿದ್ದರು. ಇದೇ ವೇಳೆ ಕಾದು ಕಾದು ಸುಸ್ತಾದವರ ಮಧ್ಯೆಯೇ ಹೊಡಿಬಡಿ ನಡೆದೋಗಿದೆ. ಇನ್ನು ನವರಂಗ್ ಥಿಯೇಟರ್ ಬಳಿಯೂ ಆಟೋ ಚಾಲಕರು ಪರದಾಡಿ ಹೋಗಿದ್ದಾರೆ. ನೂರಾರು ಮಂದಿ ಕ್ಯೂ ನಿಂತಿದ್ದು ಪೊಲೀಸ್ ಬಂದೋಬಸ್ತ್ನಲ್ಲಿ ಗ್ಯಾಸ್ ಹಾಕಿಸ್ಕೊಳ್ತಿದ್ದಾರೆ. ಒಬ್ಬರಿಗೆ 400 ರೂಪಾಯಿಯ ಗ್ಯಾಸ್ ಮಾತ್ರ ಹಾಕಲಾಗ್ತಿದೆ. ಇತ್ತ ಬಾಣಸ್ವಾಡಿಯಲ್ಲೂ ಆಟೋ ಚಾಲಕರು ಗ್ಯಾಸ್ಗಾಗಿ ಇನ್ನಿಲ್ಲದ ಹರಸಾಹಸ ಪಡುತ್ತಿದ್ದಾರೆ. ಆಟೋಗೆ ಗ್ಯಾಸ್ ಸಿಗದಿದ್ರೆ ನಾವು ಖಾಲಿ ಕೈಯಲ್ಲಿ ಮನೆಗೆ ಹೋಗಬೇಕು, ಕಾಸಿಲ್ಲದೆ ಹೋದ್ರೆ ಹೊಟ್ಟೆಗೆ ತಣ್ಣೀರ ಬಟ್ಟೆಯೇ ಗತಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಗೋಳಾಟ ಬೆಂಗಳೂರಲ್ಲಿ ಮಾತ್ರವಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಇದೇ ಸ್ಥಿತಿ ನಿರ್ಮಾಣವಾಗಿದೆ.
ಕೋಲಾರದಲ್ಲೂ ಆಟೋ ಚಾಲಕರು ಪರದಾಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಗ್ಯಾಸ್ ಗಂಡಾಂತರ ನಿರ್ಮಾಣವಾಗಿದ್ದು ಪ್ರತಿ ಲೀಟರ್ ಗ್ಯಾಸ್ಗೆ 105 ರೂಪಾಯಿ ಆಗಿದೆ. ಹೀಗಾಗಿ ಪೆಟ್ರೋಲ್ಗಿಂತಲೂ ಇದರ ಬೆಲೆ ಜಾಸ್ತಿ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತ ಚನ್ನಪಟ್ಟಣದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. 105 ರೂಪಾಯಿ ಚಿಲ್ಲರ್ ಆಗೈತ್ರಿ. 3 ದಿನದ ರಾತ್ರಿ ಪ್ಯಾಕ್ ಮಾಡಿಟ್ಟ ಇವತ್ತು ತೊಗೊಂಡು ಬಂದೇವ್ರಿ. ಈ ಸ್ಟಾರ್ಟ್ ಆಗೈತಿ, ಇವತ್ತು ಹಾಕ್ಸಾಕತ್ತೇವ್ರಿ. ರೇಟ್ ಜಾಸ್ತಿ ಆಗೈತ್ರಿ, ಅವು ಎಲ್ಲಿ ಸಿಗೋಲ್ರಿ. ಪೆಟ್ರೋಲ್ಗಿಂತನೂ ಜಾಸ್ತಿ ಆಗೈತ್ರಿ ಅದು. 105 ರೂಪಾಯಿ ಐತ್ರಿ, ಈಗ 95 ಮಾಡಿದ್ರು. ಏನ ಒಮ್ಮಿಲೆ ಸಿಕ್ಕಾಪಟ್ಟೆ ರೇಟ್ ಮಾಡಿಬಿಟ್ಟಿದ್ದಾರೆ. ಹೆಂಗ ನಾವು ಹೆಂಗೆ ಬದುಕಬೇಕು ಅನ್ನೋದ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನು ಈ ಗೋರ್ಮೆಂಟ್ ಐತೋ ಏನು ಸತ್ತೈತೋ ಒಂದು ಗೊತ್ತಾಗ್ತಾ ಇಲ್ಲ. ಬಾರ್ ಡಿಕ್ಲೇರ್ ಆದಮೇಲೆ ಆಟೋ ಗ್ಯಾಸ್ ಅಂತೂ ಬರ್ತಾನೆ ಇಲ್ಲ. ಒಂದು ಸುಮಾರು ಚನ್ನಪಟ್ಟಣದಲ್ಲಿ ಸುಮಾರು 1,000-1,500 ಫ್ಯಾಮಿಲಿಗಳು ಆಟೋಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರ ಜೀವನನೇ ಮಾಡೋಕ್ಕೆ ಆಗ್ತಿಲ್ಲ. ದಿನ ಬಂಕ್ ಹತ್ರ ಬಂದು ಪಾಪ ಕಾಯ್ಕೊಂಡು ಕೂತಿದ್ದಾರೆ. ನಾವು ಆಟೋ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆದರೆ ಗ್ಯಾಸ್ ಸರಿಯಾಗಿ ಸಿಗ್ತಾಯಿಲ್ಲ ಚನ್ನಪಟ್ಟಣದಲ್ಲಿ. ಆದರೆ ಬರ್ತದೆ ಹೋಯ್ತದೆ. ಕೆಲವು ಕಡೆ ರೇಟ್ ಎಲ್ಲ ಜಾಸ್ತಿ ಮಾಡ್ತಾವ್ರೆ, ಕೆಲವು ಕಡೆ ಇದ್ರು ಕೆಲವು ಕಡೆ ಆಗ್ತಾ ಇಲ್ಲ. ಯಾವಾಗ ಬನ್ನಿ 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 ಅಂತ ನಮ್ಮ ಜೊತೆ ಇಲ್ಲಿಗೆ 4 ಸಲ 3 ಸಲ 5 ಸಲ ಸುತ್ತಾಡ್ತಾರವರು. ಇವಾಗ ನೋಡಿ ಬೇಕಾರಾಗಿಸ್ಗಳಿಲ್ದೆ ರೋಗಿ ಏನೋ ಲೆವೆಲ್ಗೆ ಬಂದವ್ರೆ. ಯುದ್ಧದ ಎಫೆಕ್ಟ್ ಮಂಗಳೂರಿನ ಮೀನುಗಾರಿಕೆಗೂ ತಟ್ಟೋದಕ್ಕೆ ಶುರು ಮಾಡಿದೆ. ಸಬ್ಸಿಡಿಯಲ್ಲಿ ನೀಡೋ ಡೀಸೆಲ್ನಲ್ಲಿ ವ್ಯತ್ಯಯವಾಗಿರೋದ್ರಿಂದ ಕಳೆದ 15 ದಿನದಿಂದ ಮೀನುಗಾರಿಕಾ ಬೋಟ್ ಮಾಲೀಕರು ಕಂಗಾಲಾಗಿದ್ದಾರೆ. ಡೀಸೆಲ್ ಇಲ್ಲದ ಪರಿಣಾಮ 100 ಬೋಟ್ಗಳು ಸಮುದ್ರದ ದಡದಲ್ಲಿ ಲಂಗರು ಹಾಕಿವೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆದಂತಹ ಯುದ್ಧದ ವಾತಾವರಣ ಕರಾವಳಿಯ ಮೀನುಗಾರಿಕೆಗೂ ತಟ್ಟಿದೆ. ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಮೀನುಗಾರರು ಇಲ್ಲಿಂದ ಆಳ ಸಮುದ್ರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ 10 ದಿನಗಳ ಕಾಲ ಆಳ ಸಮುದ್ರದಲ್ಲಿ ಇರ್ತಾರೆ. ಅವರಿಗೆ ಅಲ್ಲಿ ಅಡುಗೆ ಮಾಡೋಕೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಈಗ ಕಾಡ್ತಾ ಇದೆ. ಹಾಗಾಗಿ ಸಾಕಷ್ಟು ಬೋಟ್ಗಳು ಲಂಗರ್ ಹಾಕ್ತಾ ಇದೆ. ಇದರ ಜೊತೆಗೆ ತೈಲದ ಅಭಾವ ಕೂಡ ಕಾಡ್ತಾ ಇರುವಂತದ್ದು. ಡೀಸೆಲ್ ಕೂಡ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಒಟ್ನಲ್ಲಿ ಯುದ್ಧದ ಕಾರ್ಮೋಡ ಇಡೀ ವಿಶ್ವವನ್ನೇ ಕಂಗೆಡಿಸುತ್ತಿದ್ದು ಕರುನಾಡಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.